Namaste. Congratulations each and everyone who has selected as a Agniveeras. ಸೊ ಯಾರೆಲ್ಲ ಬೆಳಗಾವಿ ARO ವತಿಯಿಂದ ಆಯ್ಕೆಯಾಗಿದ್ದೀರಲ್ಲ ಅವರಿಗೆಲ್ಲರಿಗೂ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಿಂದ ತಮಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಸೊ ಯಾಕಪ್ಪ ಅಂತಂದ್ರೆ ಈ ಬೆಳಗಾವಿ ARO ಏನಪ್ಪ ಅಂದ್ರೆ ಪ್ರತಿ ವರ್ಷನೂ ಅಗ್ನಿವೀರ ಪರೀಕ್ಷೆಯಲ್ಲಿ ಎಲ್ಲರೂ ಏನು ಮಾಡ್ತಾರಪ್ಪ ಎಟ್ ಎ ಟೈಮ್ ಎಲ್ಲರದು ಪರೀಕ್ಷೆ ನಡೀತಾವೆ. ಸೊ ರ್ಯಾಲಿ ಅಂತ ಏನಾಗ್ತಿತ್ತು ಅಂದ್ರೆ ಮಂಗಳೂರು ಫಸ್ಟ್ ಬೆಂಗಳೂರು ARO, ನೆಕ್ಸ್ಟ್ ಮಂಗಳೂರು ARO, ನೆಕ್ಸ್ಟ್ ಬೆಳಗಾವಿ ARO ಆಗ್ತಿತ್ತು. ಆದರೆ ಈ ಸಲ ಏನಾಗ್ತೈತಪ್ಪ ಅಂದ್ರೆ ಫಸ್ಟ್ ಟೈಮ್ ಏನಾಗಿತ್ತಪ್ಪ ಅಂದ್ರೆ ಬೆಳಗಾವಿ ARO ರ್ಯಾಲಿ ನಡೀತು. ಸೊ ನಂತರ ಏನಾಯ್ತಪ್ಪ ಅಂದ್ರೆ ಬೆಂಗಳೂರು ARO ಆಯಿತು. ಸೊ ಇನ್ನು ಮಂಗಳೂರು ARO ರ್ಯಾಲಿ ನಡೆದಿಲ್ಲ. ಸೊ ಅಷ್ಟು ಕೂಡ ನಮ್ಮ ಬೆಳಗಾವಿ ಫೈನಲ್ ರಿಸಲ್ಟ್ ಅಂತೂ ಬಂದ್ಬಿಟ್ಟದ ಇವತ್ತು. ಸೊ ಇವತ್ತಿನಕ್ಕಿಂತ ಹಿಂದಿನ ಏನು ಬಂದಿತ್ತಪ್ಪ ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಕ್ಲರ್ಕ್ ಅಂತ ಹೇಳಿ ಬಂದಿತ್ತು. ಸೊ ಆಲ್ ಓವರ್ ಇಂಡಿಯಾ ಇರ್ತದ. ಸೊ ನಮ್ಮ ಬೆಳಗಾವಿ ಹುಡುಗರು ಹೆಂಗದಾರಪ್ಪ ಅಂತಂದ್ರೆ ನೋಡ್ರಿ, ಸೊ ಫಸ್ಟ್ ಟೈಮ್ ಮೊದಲ ಬಾರಿಗೆ ರ್ಯಾಲಿ ನಡೆಸೈತಿ. ಸೊ ಎಷ್ಟು ಜನ ಎಲ್ಲ ಆಯ್ಕೆ ಆಗಿದ್ದಾರಪ್ಪ ಅಂತಂದ್ರೆ ಸೊ ಈ ಅಗ್ನಿವೀರ ಒಳಗೆ ಇದೊಂದು ಇತಿಹಾಸ ಅಂತ ಹೇಳ್ಬೋದು. ಹೆಂಗಪ್ಪ ಅಂತಂದ್ರೆ ಇಲ್ಲಿವರೆಗೂ ಇಷ್ಟು ಪೋಸ್ಟ್ ಅವ್ರು ತೊಗೊಂಡೇ ಇಲ್ಲ. ಸೊ ಫಸ್ಟ್ ನಮ್ಮ ಬೆಳಗಾವಿ ARO ಹುಡುಗರು ಏನು ಮಾಡಿದಾರಪ್ಪ ಅಂದ್ರೆ ಆ ದಾಖಲೆಯನ್ನು ಬರ್ದಾರಂತ ಹೇಳಕ್ಕೆ ಸೊ ನಮಗೆಲ್ಲ ಏನಾಗ್ತೈತಪ್ಪ ಅಂದ್ರೆ ಹೆಮ್ಮೆ ಆಗ್ತದೆ. ಸೊ ಏನಪ್ಪ ಅಂತಂದ್ರೆ ಇವಾಗ ನಿಮ್ಗೆ ಗೊತ್ತದ ರೀ ರಿಸಲ್ಟ್ ಎಲ್ಲರೂ ಬಂದಿದೆ, ನೀವೆಲ್ಲರೂ ನೋಡತ್ತೀರಿ. ಸೊ ಇವಾಗ ನೋಡ್ರಿ, ಸೊ ರಿಸಲ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಫ್ ಅಗ್ನಿವೀರ ಜನರಲ್ ಡ್ಯೂಟಿ ARO ಬೆಳಗಾಂ. ಸೊ ಬೆಳಗಾವಿ ಇದ GD ಟೆಕ್ನಿಕಲ್ ಮತ್ತು ಟ್ರೇಡ್ ಒಳಗೆ ಏನೈತಪ್ಪ ಅಂತಂದ್ರೆ SSLC ವಿತ್ 8th ಟ್ರೇಡ್. ಸೊ ಇವೆಲ್ಲ ಏನು ಮಾಡ್ತಾವ ಅಂದ್ರೆ ರಿಸಲ್ಟನ್ನು ಬಿಟ್ಟಾರೆ. ಹಾಗಾದ್ರೆ ಬೆಳಗಾವಿ ARO ವತಿಯಿಂದ ಅಗ್ನಿವೀರ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಎಷ್ಟಪ್ಪ ಅಂತಂದ್ರೆ ಸೊ ಮೋರ್ ಅಬೌಟ್ 1755. ಇದೇನಪ್ಪ ಅಂದ್ರೆ ಇಲ್ಲಿವರೆಗೆ ಅಗ್ನಿವೀರ ಒಳಗೆ ಜನರಲ್ ಡ್ಯೂಟಿ ಹುದ್ದೆ ಒಳಗೆ ಇಷ್ಟಂತ ಪೋಸ್ಟ್ ತೊಗೊಂಡೇ ಇಲ್ರಿ, ಸರಿನಾ? ಸೊ ಹಂಗಂದ್ರೆ ನಮ್ಮ ಬೆಳಗಾವಿ ARO ಹುಡುಗರು ಹೆಂಗದಾರಪ್ಪ ಅಂತಂದ್ರೆ ಸೊ ಬೆಂಕಿ ಇದ್ದಂಗೆ ಅದಾರಿ. ಅದಕ್ಕಾಗಿ ಅವರು 1755 ಪೋಸ್ಟಿಗೆ ಆಯ್ಕೆ ಅದಾರಿ. ಸೊ ಅದ್ರ ಜೊತೆ ಮತ್ತೇನಪ್ಪ ಅಂದ್ರೆ ಟೆಕ್ನಿಕಲ್ ಪೋಸ್ಟ್ ರೀ. ಟೆಕ್ನಿಕಲ್ ಪೋಸ್ಟ್ ಅಂದ್ರೆ ನಿಮ್ಗೆ ಗೊತ್ತೈತಿ PUC ಮ್ಯಾಗ ಸೈನ್ಸ್ ಮಾಡಿದವ್ರಿಗೆ ನಮ್ಗೇನು ಮಾಡಿದಾರಪ್ಪ ಅಂದ್ರೆ ಟೆಕ್ನಿಕಲ್ ಪೋಸ್ಟಿಗೆ 242 ಟೆಕ್ನಿಕಲ್ ಪೋಸ್ಟ್ ತೆಗೆದುಕೊಂಡಾರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನು ಟ್ರೇಡ್ ಮನ್ಸ್ ಹುದ್ದೆಗಳಿಗೆ. ಸೊ ಟ್ರೇಡ್ಸ್ ಮನ್ ಏನಪ್ಪ ಅಂತಂದ್ರೆ SSLC ಮತ್ತು 10th ಬೇಸ್ ಮ್ಯಾಗ ಇರ್ತೈತ್ರಿ. ಸೊ ಈ ಬಾರಿ SSLC ಮ್ಯಾಗನು ಸೊ ಟ್ರೇಡ್ ಮನ್ಗಳನ್ನು ಎಷ್ಟು ತೊಗೊಂಡಾರಪ್ಪ ಅಂದ್ರೆ 46 ಪೋಸ್ಟ್ ಟ್ರೇಡ್ ಮನ್ಸ್ ತೊಗೊಂಡಾರಿ. 46 ಪೋಸ್ಟ್ ಅಂದ್ರೆ ಇದು ಹೆಚ್ಚಿಗೆ ಆಯ್ತು ರೀ. ಯಾಕಂದ್ರೆ ಪ್ರತಿ ಬಾರಿ 10-15 ಅಷ್ಟೇ ತೊಗೊಂತಿದ್ರು. ಫಸ್ಟ್ ಇದು 46 10th ಮ್ಯಾಗ ಅಂದ್ರೆ 46 ಪೋಸ್ಟ್ ಟ್ರೇಡ್ ಮನ್ ತೊಗೊಂಡಾರಿ. ಸೊ ಮತ್ತು ಅದ್ರ ಜೊತೆ 8th ಮ್ಯಾಗ ಟ್ರೇಡ್ ಮನ್ ಎಷ್ಟು ತೊಗೊಂಡಾರಪ್ಪ ಅಂದ್ರೆ 8 ತೊಗೊಂಡಾರಿ. ಇದು 8th ಟ್ರೇಡ್ ರೀ. ಸೊ ಇದೇನಪ್ಪ ಅಂದ್ರೆ ವಿತ್ SSLC ಬೇಸ, ದಿಸ್ ಒನ್ ಈಸ್ 8th ಬೇಸ. ಸೊ ನೋಡ್ರಿ, ಟ್ರೇಡ್ಮನ್ ಒಳಗೆ 46 SSLCದು 8 ಏನಪ್ಪ ಅಂದ್ರೆ 8ನೇ ಕ್ಲಾಸ್ ಮ್ಯಾಗ 8 ಪೋಸ್ಟ್ ತೊಗೊಂಡಾರಿ. ಸೊ ಟೋಟಲ್ ಆಗಿ ಅಗ್ನಿವೀರ ರಿಸಲ್ಟ್ ಎಷ್ಟೈತಿಪ್ಪ ಅಂತಂದ್ರೆ 2051 ಹುದ್ದೆಗಳಿಗೆ ಬೆಳಗಾವಿ ARO ವತಿಯಿಂದ ಸೊ ಹುಡುಗರು ಏನಾಗಿದ್ದಾರಪ್ಪ ಅಂದ್ರೆ ಆಯ್ಕೆ ಆಗಿದ್ದಾರೆ. ಸೊ ಯಾರೆಲ್ಲ ಆಯ್ಕೆ ಆಗಿದ್ದೀರಿ ಸೊ ಒನ್ಸ್ ಅಗೇನ್ ಏನು ಹೇಳ್ತೀವಪ್ಪ ಅಂದ್ರೆ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಿಂದ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀವಿ ರೀ. ಸೊ ಯಾರೆಲ್ಲ ಆಯ್ಕೆ ಆಗಿದ್ದೀರಿ ಅದು ಮತ್ತು ನಮ್ಮಲ್ಲಿ ತರಬೇತಿ ತೊಗೊಂಡ ಯಾರೆಲ್ಲ ಆಯ್ಕೆ ಆಗಿದ್ದೀರಲ್ಲ ಅವರೆಲ್ಲರೂ ಏನು ಮಾಡಿಪ್ಪ ಅಂದ್ರೆ ನೀವು ವಾಟ್ಸಪ್ ಗ್ರೂಪ್ನಾಗ ಜಾಯ್ನ್ ಇರ್ತೀರಿ. ಅಲ್ಲಿಗೆ ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಫೋಟೋಗಳನ್ನು ಸೆಂಡ್ ಮಾಡಿರಿ. ಸೊ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಿಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊತೀವಿ ರೀ. ಮ್ಯಾಕ್ಸಿಮಮ್ ಹುಡುಗರು ಆಗಿದ್ದಾರಂತ ಹೇಳಿದಾರೆ. ಸೊ ಅವರೆಲ್ಲ ಏನು ಮಾಡಿರಪ್ಪ ಅಂದ್ರೆ ಫೋಟೋಗಳನ್ನು ಸೆಂಡ್ ಮಾಡಿಬಿಟ್ರಿ ನಮ್ಗೆ. ಸರಿ, ಮತ್ತು ಇನ್ನು ಯಾರು ಆಯ್ಕೆ ಆಗಿಲ್ಲಲ್ಲ ಅವ್ರೇನೂ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ಸೊ ಪ್ರಯತ್ನಂ ಸರ್ವ ಸಿದ್ಧಿ ಸಾಧಮ ಅಂತ ಹೇಳ್ಕೊಣ. ಯಾಕಪ್ಪ ಅಂತಂದ್ರೆ ಸೊ ಈ ಬಾರಿ ನಾವು ಸೋತೀವಪ್ಪ ಅಂದ್ರೆ ಮುಂದಿನ ಬಾರಿ ಆ ಸೋಲ ಏನಾಗ್ತೈತಪ್ಪ ಅಂದ್ರೆ ಗೆಲುವಿನ ಮೆಟ್ಟಿಲು ಆಗ್ತೈತೆ ಅಂತ ಹೇಳ್ತೀನಿ ರೀ. ಗೆದ್ದವ್ರಿಗೆ ಎಲ್ಲರೂ ಹಾರೈಸ್ತಾರೆ ರೀ. ಸೋಲೋರ್ಗೆ ಏನಂತಾರಪ್ಪ ಅಂತಂದ್ರೆ ಇವ ಆಗಿಲ್ಲ ಅಂತಾರೆ. ಸೊ ಅದನ್ನೇನು ತಲೆ ಕೆಡಿಸ್ಕೊಳ್ಳಾರ್ದು ಏನು ಮಾಡಪ್ಪ ಅನ್ಸ ಒನ್ಸ್ ಅಗೇನ್ ಮತ್ತೇನು ಮಾಡೋಣ ರೀ. ಸೊ ಮುಂದಿನ ಚಾನ್ಸ್ಗಾಗಿ ಕಾಯೋಣ ರೀ. ಯಾಕಂದ್ರೆ ದೇವ್ರು ಏನು ಮಾಡಿತಾರಪ್ಪ ಅಂದ್ರೆ ನಮ್ಗೆ ಅವಕಾಶಗಳನ್ನು ಕೊಡ್ತಾನೆ. ಆ ಅವಕಾಶಗಳೇನಪ್ಪ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಹುದ್ದೆನೂ ನಮ್ಗೆ ಸಿಗ್ಬೋದು ಅಂತ ಹೇಳ್ಕೊತ ಸೊ ಅದ್ರ ಜೊತೆ ಏನಪ್ಪ ಅಂತಂದ್ರೆ ಇದ್ರ ಜೊತೆ ನಾವು PDF ಲಿಂಕನ್ನು ಬಿಡ್ತಾ ಇದ್ದೀವಿ. ಯಾರೆಲ್ಲ ನೀವು ಆಯ್ಕೆ ಆಗಿರಿ ಅಥವಾ ಆಯ್ಕೆ ಆಗಿಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಕ್ಕೂ ಸೊ ನಿಮ್ಗೆ ಸಿಗ್ತೈತ್ರಿ PDF ಲಿಂಕ್. ಸೊ ಡಿಸ್ಕ್ರಿಪ್ಷನ್ ಬಾಕ್ನಾಗ ನೀಡ್ತಾರೆ. ಸೊ ಧನ್ಯವಾದ. SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.